ಸೊ ಹಾಯ್ ಗೈಸ್, ಎಲ್ಲರಿಗೂ ಒಂದು ಸೆಕೆಂಡ್ ವೆಲ್ಕಮ್ ಬ್ಯಾಕ್. ಭಾರತ ಮತ್ತು ಪಾಕ್ ವಾರ್ ನಡುವೆ ಇದೀಗ IPL ಆದರೆ ಪೋಸ್ಟ್ಪೋನ್ ಆಗಿದ್ದು ಎಲ್ಲರಿಗೂ ಗೊತ್ತೇ ಇದೆ. ಆದರೆ ಯಾವಾಗ ರೀಸ್ಟಾರ್ಟ್ ಆಗುತ್ತೆ ಅಂತ ಡೇಟ್ ಆದರೆ ಬಿಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನೊಂದೇನಪ್ಪ ಬಿಗ್ ಅಪ್ಡೇಟ್ ಅಂತಂದರೆ ಈ ಬಾರಿ IPL ಫೈನಲ್ ಪಂದ್ಯದ ಡೇಟ್ ಕೂಡ ಅನೌನ್ಸ್ ಆದರೆ ಮಾಡಿದ್ದಾರೆ. ಹಾಗಾದರೆ ಮೊದಲನೇ ಪಂದ್ಯ ಯಾರ್ಯಾರ ವಿರುದ್ಧ ಆದರೆ ನಡೀತಾ ಇದೆ ಅಂತ ತಿಳ್ಕೊಂಬರೋಣ ಬನ್ನಿ. ಹಾಗೆ ನಮ್ಮ ಬೆಂಗಳೂರಿನ ಪ್ಲೇಯರ್ಸ್ ಎಲ್ಲ ಬಂದಿದ್ದಾರಾ ಇಲ್ವಾ ಮತ್ತು ಯಾರೆಲ್ಲ ಇಂಜುರಿಯಿಂದ ಹೊರಗುಳಿಯಬಹುದಂತ ಅದನ್ನು ಕೂಡ ಮಾತಾಡೋಣ. ಅದಕ್ಕಿಂತ ಮುಂಚೆ ಯಾರೆಲ್ಲ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ನಮ್ಮ ಭಾರತ ಮತ್ತು ಪಾಕಿಸ್ತಾನ ನಡುವಿನ ಯುದ್ಧದ ನಡುವೆ ಈ IPL ಆದರೆ ರದ್ದಾಗಿತ್ತಂತಲೇ ಹೇಳ್ಬೋದು. ರದ್ದು ಅನ್ನೋದಕ್ಕಿಂತ ಸ್ವಲ್ಪ ಪೋಸ್ಟ್ಪೋನ್ ಆದರೆ ಆಗಿತ್ತು. ಆದರೆ ಇದೀಗ ಅಪ್ಡೇಟ್ ಆದರೆ ಬಂದಿದೆ ಒಂದು ಅಪ್ಡೇಟ್. ಅದೇನಪ್ಪ ಅಂತಂದರೆ ಮತ್ತೆ ರಿಸ್ಯೂಮ್ ಆದರೆ ಆಗ್ತಾ ಇದೆ IPL. ಅದು ಇದೇ ತಿಂಗಳು 16ನೇ ತಾರೀಕು ಮೊದಲನೇ ಪಂದ್ಯ ಆದರೆ ನಡೀತಾ ಇದೆ. ಡೆಲ್ಲಿ ಕ್ಯಾಪಿಟಲ್ಸ್ ಮತ್ತು ಪಂಜಾಬ್ ಕಿಂಗ್ಸ್ ನಡುವೆ ಮೊದಲನೇ ಪಂದ್ಯ ಆದರೆ ನಡೀತಾ ಇದೆ. ಇನ್ನು ಇನ್ನೊಂದು ಅಪ್ಡೇಟ್ ಆದರೆ ಇದೆ. ಆ ಅಪ್ಡೇಟ್ ಏನಪ್ಪ ಅಂತಂದರೆ, ಇನ್ನು ಉಳಿದಿರೋ ಪಂದ್ಯಗಳೆಲ್ಲ ಬೆಂಗಳೂರು, ಹೈದರಾಬಾದ್ ಮತ್ತು ಚೆನ್ನೈ ಈ ಮೂರು ಸ್ಟೇಡಿಯಂನಲ್ಲಿ ಆದರೆ ಪಂದ್ಯಗಳನ್ನು ಆಡಿಸೋಕೆ ಆದರೆ ಎದುರಾದರೆ ನೋಡ್ತಾ ಇದ್ದಾರೆ. ಆ ಕಾರಣದಿಂದಾಗಿ ಸ್ವಲ್ಪ ಬೆಂಗಳೂರು ಫ್ಯಾನ್ಸ್ಗೆ ಸಿಹಿ ಸುದ್ದಿ ಅಂತಲೇ ಹೇಳ್ಬೋದು. ಒಂದೇನಪ್ಪ ಅಂತಂದರೆ, ನಮ್ಮ RCB ಬಂದುಬಿಟ್ಟು ಓಮಲ್ಲಿ ಅಂತ ಹೇಳ್ಕೊಳ್ಳೋಂಥ ರೆಕಾರ್ಡ್ಸ್ ಏನು ಮೇಂಟೈನ್ ಮಾಡಿಲ್ಲ ಮತ್ತು ಅವೆಯಲ್ಲಿ ಸಖತ್ತಾಗಿ ಮೇಂಟೈನ್ ಮಾಡಿದೆ ಅಂತಲೇ ಹೇಳ್ಬೋದು. ಇನ್ನು ಆಡಿದ 6 ಪಂದ್ಯಗಳಲ್ಲೂ ಕೂಡ ನಮ್ಮ RCB ತಂಡ ಈ ಸೀಸನ್ನಲ್ಲಿ ಅವೇ ಮ್ಯಾಚಸ್ ಆದರೆ ಗೆದ್ದಿದೆ. ಇನ್ನು ಓಮಲ್ಲಿ ಅಂತ ಹೇಳ್ಕೊಳ್ಳೋಂಥ ರೆಕಾರ್ಡ್ಸ್ ಆದರೆ ಮೇಂಟೈನ್ ಮಾಡಿಲ್ಲ ಅಂತಲೇ ಹೇಳ್ಬೋದು ನಮ್ಮ RCB ತಂಡ. ಅದೆಲ್ಲ ಬಿಟ್ಟಾಯಿತು ಅಂತಂದರೆ ಇದೀಗ ನಮ್ಮ RCB ತಂಡ ಬಂದುಬಿಟ್ಟು ಎಲ್ಲ ಫುಲ್ ಫಿಟ್ ಆಗಿದ್ದಾರೆ ಅಂತ ಅಪ್ಡೇಟ್ಸ್ ಆದರೆ ಇಲ್ಲ ಅಂತಲೇ ಹೇಳ್ಬೋದು. ಒಂದೇನಪ್ಪ ಅಂತಂದರೆ, ನಮ್ಮ RCB ತಂಡದ ಮೇನ್ ಬೌಲರ್ ಆಗಿರುವಂಥ ಜೋಸ್ ಹೇಜಲ್ವುಡ್ ಅವರು ಈ ಬಾರಿ ಪ್ಲೇ ಆಫ್ ಮ್ಯಾಚಸ್ ಮಿಸ್ ಆಗೋ ಚಾನ್ಸಸ್ ಆದರೆ ಇದೆ. ಇನ್ನೊಂದೇನಪ್ಪ ಅಂತಂದರೆ, ನಿಮಗೆಲ್ಲ ಗೊತ್ತಿರ್ಬೋದು, ರೆಮಾರಿಯೋ ಶೆಫರ್ಡ್ ಚೆನ್ನೈನಲ್ಲಿ ಧೂಳಿಪಟ ಮಾಡಿದ್ರೆ ಅಂತಲೇ ಹೇಳ್ಬೋದು. ಚೆನ್ನೈ ವಿರುದ್ಧ ಆ ಪಂದ್ಯದಲ್ಲಿ 14 ಬಾಲಲ್ಲಿ 53 ಹೊಡೆದು ಚೆನ್ನೈ ಬೌಲರ್ಸ್ಗಳನ್ನು ಧೂಳಿಪಟ ಆದರೆ ಮಾಡ್ತಾರೆ. ಆ ಕಾರಣದಿಂದಾಗಿ ರೊಮಾರಿಯೋ ಶೆಫರ್ಡ್ ಕೂಡ ಪ್ಲೇ ಆಫ್ ಮ್ಯಾಚಸ್ಗೆ ಆಡೋದು ಡೌಟ್ ಅಂತ ಅನುಮಾನ ಆದರೆ ಇದೆ. ಇನ್ನೊಂದೇನಪ್ಪ ಅಂತಂದರೆ, ರಜತ್ ಪಡೆದರ್ ಕೂಡ ಸ್ವಲ್ಪ ಬೆರಳಿಗೆ ಇಂಜುರಿ ಆಗಿರೋ ಕಾರಣದಿಂದಾಗಿ ಅವರು ಕೂಡ ಮಿಸ್ ಆಗೋ ಚಾನ್ಸಸ್ ಆದರೆ ಇದೆ. ಆ ಕಾರಣದಿಂದಾಗಿ ನಮ್ಮ RCB ತಂಡಕ್ಕೆ ಸ್ವಲ್ಪ ಹೊಡೆತಾದರೆ ಬೀಳುತ್ತೆ ಅಂತಲೇ ಹೇಳ್ಬೋದು. ಇದೆಲ್ಲ ಬಿಟ್ಟಾಗಿತ್ತು ಅಂತಂದರೆ, ಓವರ್ಸೀಸ್ ಪ್ಲೇಯರ್ ವಿಚಾರಕ್ಕೆ ಬರೋದಾಯಿತು ಅಂತಂದರೆ, ಓವರ್ಸೀಸ್ ಪ್ಲೇಯರ್ಸ್ ಆದರೆ ತಮ್ಮ ದೇಶಕ್ಕಾದರೆ ಆಲ್ಮೋಸ್ಟ್ ಪ್ಲೇಯರ್ಸ್ ಆದರೆ ಹೊರಟೋಗಿದ್ರು. ಆದರೆ ಇದೀಗ ಎಲ್ಲ ತಮ್ಮ 10 ಫ್ರಾಂಚೈಸಿಗಳ ಪ್ಲೇಯರ್ಸ್ನಾದರೆ ಮತ್ತೆ ಕರೆಸಿಕೊಳ್ತಾ ಇದ್ದಾರೆ ಅಂತ ಅಪ್ಡೇಟ್ ಆದರೆ ಇದೆ. ಆಲ್ಮೋಸ್ಟ್ ಆಗಿ ಎಲ್ಲ ಕೋಚಸ್ ಮತ್ತು ಪ್ಲೇಯರ್ಸ್ ಆದರೆ ಬರ್ತಾ ಇದ್ದಾರೆ. ಇನ್ನೊಂದೇನಪ್ಪ ಅಂತಂದರೆ, ಈ ಬಾರಿಯ ಶೆಡ್ಯೂಲ್ ಎಲ್ಲ ಯಾವ ಥರ ಮಾಡ್ತಾ ಇದ್ದಾರೆ ಅಂತಂದರೆ, ಇದೀಗ ಒಂದು ಅಪ್ಡೇಟ್ ಆದರೆ ಬಂದಿದೆ ಶೆಡ್ಯೂಲ್ ಬಗ್ಗೆ. ಅದೇನಪ್ಪ ಅಂತಂದರೆ, ಪ್ರತಿ ಒಂದು ವಾರ ಬಂದುಬಿಟ್ಟು ಡಬಲ್ ಹೆಡರ್ ಮ್ಯಾಚಸ್ ಆದರೆ ಆಡಿಸೋಕ್ಕಾದರೆ ಪ್ರಯತ್ನ ಆದರೆ ಮಾಡ್ತಾರಂತೆ. ಆ ಕಾರಣದಿಂದಾಗಿ IPL ಬೇಗ ಮುಗಿಸೋಕ್ಕೆ ಪ್ರಯತ್ನ ಆದರೆ ಮಾಡ್ತಾ ಇದೆ ಅಂತೆ BCCI. ಒಟ್ಟಿನಲ್ಲಿ ಹೇಳ್ಬೇಕಂತಂದರೆ, ಫೈನಲ್ ಮ್ಯಾಚ್ ಬಂದುಬಿಟ್ಟು 30ನೇ ತಾರೀಕು ಇರುತ್ತೆ ಅಂತ ಅಪ್ಡೇಟ್ ಆದರೆ ಇದೆ. ಇನ್ನೊಂದೇನಪ್ಪ ಅಂತಂದರೆ, ಇದೇ ತಿಂಗಳು 16ನೇ ತಾರೀಕಿನಿಂದ IPL ಮ್ಯಾಚಸ್ ಆದರೆ ಸ್ಟಾರ್ಟ್ ಆಗಲಿವೆ ಉಳಿದಂಥ ಪಂದ್ಯಗಳು. ಇನ್ನು ನಿಮ್ಮ ಪ್ರಕಾರ ಪ್ಲೇ ಆಫ್ಗೆ ಯಾವೆಲ್ಲ ತಂಡಗಳು ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಪ್ರಕಾರ ಬಂದುಬಿಟ್ಟು RCB, ಗುಜರಾತ್ ಟೈಟನ್ಸ್ ಮತ್ತು ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್ ಆದರೆ ಹೋಗೋ ಚಾನ್ಸಸ್ ಆದರೆ ಇದೆ. ಇನ್ನು ನಿಮ್ಮ ಪ್ರಕಾರ ಯಾವ ತಂಡ ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ.